ವೀಕ್ಷಕರೇ, ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಿಂಧೆ ಅವರು, ಏಕನಾಥ್ ಶಿಂಧೆ ಅವರು ಸತಾರಾದ ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನ ಓಪನ್ ಆಗಿ ಹೇಳಿದ್ರು. ಏನು ಅಂತಂದ್ರೆ, ಇಲ್ಲಿ ಕರ್ನಾಟಕದಲ್ಲೂ ಕೂಡ ನಾಥ್ ಆಪರೇಷನ್ ಆಗಬೇಕಾಗಿದೆ. ಹಾಗಂತ ಕರ್ನಾಟಕದ ಲೀಡರ್ಗಳು, ಕರ್ನಾಟಕದ ಅಂತ ಹೇಳಿಲ್ಲ ಅವರು, ಒಟ್ಟು ಬಿಜೆಪಿ ನಾಯಕರುಗಳು ಬನ್ನಿ, ನಿಮ್ಮ ಸಹಾಯ ನಮಗೆ ಬೇಕು, ನಿಮ್ಮ ಅನುಭವ ನಮಗೆ ಬೇಕು ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ನಾಥ್ ಆಪರೇಷನ್ ಆಗೋದಿದೆ ಅನ್ನೋಂಥದ್ದನ್ನ ಹೇಳಿದ್ರು. ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 10 ಗಂಟೆಗೆ ಇದನ್ನ ಬ್ರೇಕ್ ಮಾಡ್ತು. ಆ ನಂತರದಲ್ಲೂ ಕೂಡ ಏನೇನು ಬೆಳವಣಿಗೆಗಳಾಯ್ತು ಅನ್ನೋದನ್ನ ನೀವು ನೋಡಿದ್ರಿ. ಸರಿನಾ? ಹಾಗಾದ್ರೆ ಶಿಂಧೆ ಕೆಲವು ದಿನಗಳ ಹಿಂದೆ ಧಾರವಾಡದಲ್ಲೂ ಕೂಡ ಇದೇ ಬಗೆಯ ಮಾತನ್ನ ಆಡಿದ್ರು. ಅಂದ್ರೆ ಇಲ್ಲೂ ಏನಾದ್ರೂ ಆಗಬೇಕಾ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಅವರು. ಮಹಾರಾಷ್ಟ್ರದಲ್ಲಿ ಏನಾಯ್ತಲ್ಲ ಅದು ಇಲ್ಲೂ ಆಗ್ಬೇಕಂತ. ರೈಟ್, ಆ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಅಶೋಕ್ ಗೌಡ ಅವರಿದ್ದಾರೆ, ಜೆಡಿಎಸ್ ನಿಂದ SG ವೀರಣ್ಣ ಇದ್ದಾರೆ, ಹಾಗೆಯೇ ಕಾಂಗ್ರೆಸ್ ನಿಂದ ನಟರಾಜ್ ಗೌಡರು ಜಾಯಿನ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ವಿಶ್ಲೇಷಕರಾಗಿರ್ತಕ್ಕಂಥ ಶಶಿಕಾಂತ್ ಯಡಹಳ್ಳಿ ಅವರು ಇದ್ದಾರೆ. ಇದಕ್ಕೆ ಈ ವಿಚಾರಗಳಿಗೆ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ರು, DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು, ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ರು, ಇನ್ನು ಅನೇಕರು ರಿಯಾಕ್ಟ್ ಮಾಡಿದ್ರು. ಪ್ಲೇ ಮಾಡ್ರಪ್ಪ, ಅದು ಏನೇನು ರಿಯಾಕ್ಟ್ ಮಾಡಿದ್ರು ಅಂತ 1 by 1 ಬೈಟ್ಸ್. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे, बोले येतो मी तिकडे. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಹೊರಗಡೆ ನಾಯಕರು ಎಲ್ಲರೂ ಕೂಡ ಸರ್ಕಾರ ಬೀಳಿಸುವ ಬಗ್ಗೆನೇ ಮಾತಾಡ್ತಾರಲ್ಲ ಸರ್, ಯಾಕೆ? ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟದು, ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟದಲ್ಲ, ಅದಕ್ಕೆ ಆ ರೀತಿ ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾರೆ. ನೋಡಿ, ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೆ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಹತ್ರ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ MLAಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ. NCPಗೆ ಹೋಗೋರು ವಾಪಸ್ NCPಗೆ ಹೋಗ್ತಾರೆ. ಶಿವಸೇನಾ ಇದ್ದವರು ವಾಪಸ್ ಶಿವಸೇನಾಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಕಾಂಗ್ರೆಸ್ ಒಳಗಡೆ ಯಾರು ಶಿಂದೆ ಇದಾರ ಇಲ್ಲಿ ಅಂತ ಅವ್ರ ಹತ್ರ ಇರ್ಬೇಕಷ್ಟೇ. ಆ ಮಾಡೆಲ್ ಅಂದ್ರೆ ಇಲ್ಲಿ ಯಾರು ಇರ್ಬೇಕಲ್ಲ, ಅವ್ರ ಹತ್ರ ಇರ್ಬೇಕಷ್ಟೇ. ನಮ್ಮಲ್ಲಿ ಯಾರು ಭಯ ಇಲ್ಲ. ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಬಹಳ ಸಂತೋಷದಿಂದ ನಾವು ಕೂತಿದೆ. ಆಪರೇಷನ್ ಮತ್ತೊಂದು ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶ ಯಾವ ರೀತಿ ಪರಿಣಾಮ ಆಡಳಿತ ಪಕ್ಷದ ಮೇಲೆ ಬೀರ್ತದೆ, ಅದಕ್ಕೆ ನಾವು ಹೊಣೆಗಾರ ಆಗೋದಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ. ರೈಟ್, ನನ್ನ ಮೊದಲನೇ ಪ್ರಶ್ನೆ ಅಶೋಕ್ ಗೌಡ್ರಿಗೆ ಕೇಳ್ತೀನಿ. ಸರ್, ಏನ್ ಸರ್ ಇದು? ಕರ್ನಾಟಕದಲ್ಲಿ ಕರ್ನಾಟಕದ ಜನರು ಆರಿಸಿರ್ತಕ್ಕಂಥ ಸರ್ಕಾರ ಯಾರದೇ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಅವ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇರಬಹುದು, ಏನ್ ಹೇಳ್ತಾರೆ ಅವರು? ಕರ್ನಾಟಕದ ಸರ್ಕಾರವನ್ನ ಜನಸತ್ತೆ ಆರಿಸಿರ್ತಕ್ಕಂಥ ಸರ್ಕಾರವನ್ನ ಬೀಳಿಸ್ತೀವಿ ಅಂತ. ಏನ್ ಆಟ ಮಾಡ್ಕೊಂಡಿದ್ದೀರಾ ರಾಜಕಾರಣ ಅಂದ್ರೆ? ಏಕನಾಥ್ ಶಿಂದೆ ಅವರು ಬೀಳಿಸ್ತೀವಿ ಅಂತ ಅರ್ಥ ಹೇಳಿಲ್ಲ. ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಏಕನಾಥ್ ಆಗಬಹುದು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಈಗಾಗಲೇ ಅಲ್ಲಲ್ಲ ಎಲ್ಪ್ ಬೇಕಾಗಿಲ್ಲ. ಅವ್ರು ಏನ್ ಹೇಳ್ತಾರೆ? ಬಿಜೆಪಿ ನಾಯಕರು ಸರ್, ನೀವು ಸರಿ ಕೇಳಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಮರಾಠಿನಲ್ಲಿ ಇದೆ ಬೈಟು. ಅಲ್ಲ, ಕೇಳಿಸ್ಕೊಂಡೆ. ಬಿಜೆಪಿ ನಾಯಕರು, ನೀವು ಕೇಳಿಸ್ಕೊಂಡ್ರ? ಇಲ್ಲಿ ಬಿಜೆಪಿ ನಾಯಕರು ಸಹಾಯ ಕೇಳಿದ್ದಾರೆ. ಅಲ್ಲಲ್ಲ,
ಬರ್ತೀನಿ ನಾನು ಅದಕ್ಕೆ ಬರ್ತೀನಿ. Yes. ಮೊದಲು ಏನಂದ್ರೆ ಈಗ ನೀವು BR ಪಾಟೀಲ್ ಅವರ ಹೇಳಿಕೆಗಳು ನೋಡಿ, ಬಸವರಾಜ ರೆಡ್ಡಿ ಅವರ ಹೇಳಿಕೆಗಳು ನೋಡಿ, ಮತ್ತು ಅನೇಕ ಜನ MLAಗಳು ಏನು ಹೇಳ್ತಿದ್ದಾರೆ, ನಮಗೆ ಅಭಿವೃದ್ಧಿಗೆ ಅನುದಾನ ಇಲ್ಲ. ಈ ಕಳೆದ 1 ವರ್ಷದಲ್ಲಿ ಇವತ್ತಿಗೆ ಕರೆಕ್ಟಾಗಿ ರಿಸಲ್ಟ್ ಬಂದು 1 ವರ್ಷ ಆಯಿತು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಯ್ತು ಇವತ್ತಿಗೆ. ಅಭಿವೃದ್ಧಿಗೆ ಅನುದಾನ ಇಲ್ಲ. ಇಲ್ಲ, ನಾನು ಮುಗಿಸ್ತೀನಿ. ಇಲ್ಲ, ಖಂಡಿತವೂ ನಾವು ಆಪರೇಷನ್ ಮಾಡ್ತಿಲ್ಲ. ನಮ್ಮ ಅಧ್ಯಕ್ಷರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಅನುದಾನ ಅನ್ನೋದಿಲ್ಲ, ಡೆವಲಪ್ಮೆಂಟ್ ಅನ್ನೋದಕ್ಕೆ ಝೀರೋ ಫೋಕಸ್. ಆಮೇಲೆ ಎಲ್ಲ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ತದನಂತರದಲ್ಲಿ ಇವರು ಶಂಕುಸ್ಥಾಪನೆ ಅನ್ನೋದು ಇವತ್ತು ಮರೀಚಿಕೆ ಆಗ್ಬಿಟ್ಟಿದೆ. ಇಂಥ ಎಲ್ಲ ವಿಚಾರಗಳನ್ನ ಇಟ್ಕೊಂಡು MLAಗಳೇನು ಹೇಳ್ತಾರೆ, ನಮ್ಗೆ ಫಂಡೇ ಕೊಡ್ತಾ ಇಲ್ಲ, ನಾವು MLAಗಳಾಗಿ ಏನು ಪ್ರಯೋಜನ? ಎಲ್ಲ ಮುಖ್ಯಮಂತ್ರಿಗಳು ಡೆಪ್ಯೂಟಿ CM ಕಲೆಕ್ಟ್ ಮಾಡ್ಕೊಂಡು ಅವ್ರು ಮಾತ್ರನೇ ಹೆಸರು ಗಳಿಸ್ಕೊಂತಾರೆ. ನಾವು MLAಗಳಾಗಿ ಏನಪ್ಪ ಮಾಡ್ತಿದ್ದೀವಿ ಅಂತ ಹೇಳಿ ಇವತ್ತು MLAಗಳು ಸ್ವರ ಏನಾಯ್ತು, BR ಪಾಟೀಲ್ ಮತ್ತು ಬಸವರಾಜ ರೆಡ್ಡಿ ಅವರ ಧ್ವನಿನಲ್ಲಿ ಕಾಣಿಸ್ತು. ಅದಾದ್ಮೇಲೆ ಅನೇಕ ಜನ ಶಾಸಕರು ಲೆಟರ್ ಬರ್ತಿದ್ದಾರೆ. ಆದ್ರಿಂದ ಏನಾಗಿದೆ, ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದ್ರೆ, ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋ ವಿಚಾರ ಮುಗಿಸ್ಬಿಡ್ತೀನಿ. 30 seconds ಡಿಫ್ರೆನ್ಸಸ್ ಬಿಟ್ವೀನ್ DK ಶಿವಕುಮಾರ್, ಸಿದ್ದರಾಮಯ್ಯ ಅಂಡ್ ಪರಮೇಶ್ವರ್ ಅಂಡ್ DK ಶಿವಕುಮಾರ್. ಈ ಡಿಫ್ರೆನ್ಸಸ್ ಯಾವಾಗ ಬೇಕಾದ್ರೂ ಸರ್ಕಾರ ಬೀಳಿಸಬಹುದು. ಸರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. 2 ಪಾಯಿಂಟ್ ಹೇಳಿದ್ರಿ. ಒಂದು, ಇವರ ಮಧ್ಯೆ 3 ನಾಯಕರುಗಳ ಮಧ್ಯೆ ಡಿಫ್ರೆನ್ಸಸ್ ಇರುವಂತದ್ದು. ಇನ್ನೊಂದು, MLAಗಳಿಗೆ ಅವ್ರಿಗೆ ಅನುದಾನ ಸಿಕ್ತಿಲ್ಲ, ಹಂಗಾಗಿ ಬಿಜೆಪಿ ಹಾರ್ಬಿಡ್ತಾರೆ ಅಂತ. ಬಿಜೆಪಿಗೆ ಹಾರ್ತಾರೆ ಅಂತ ಹೇಳ್ತಿಲ್ಲ, ಸರ್ಕಾರ ಬಿದೋಗುತ್ತೆ. ಅನುದಾನ ಸಿಕ್ಕಿಲ್ಲ, ಸರ್ಕಾರ ಬಿದೋಗುತ್ತೆ. ನೀವು ಅದಕ್ಕೆ ಇನ್ನೊಂದ್ಸತಿ 30 seconds ಕೊಡಿ, ಹೇಳ್ತೀನಿ. ಈಗ 1989 ಇಂದ 1994 ಮಧ್ಯದಲ್ಲಿ 3 ಸರ್ಕಾರ ಬಂತು ಕಾಂಗ್ರೆಸ್ದು. ಒಂದು ವೀರೇಂದ್ರ ಪಾಟೀಲ್ರದು, ಬಂಗಾರಪ್ಪನವ್ರದ್ದು ಮತ್ತು ವೀರಪ್ಪ ಮೊಯ್ಲಿಯವರದು. ಏನಕ್ಕೆ ಬಂತು? ನಾವು ಅವತ್ತು ಯಾರಾದರೂ ಬಿಜೆಪಿ ಇತ್ತಾ? ಬಿಜೆಪಿ ತುಂಬಾ ಒಳ್ಳೆ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವತ್ತು ಜನತಾದಳನೋ ಅಥವಾ ಜನತಾ ಪಕ್ಷನೋ ಅವ್ರಿಗೆ ಕೈಗೆ ಆಗ್ತಾ 179 ಇದ್ರು MLAs, 179. ಅಂತಹ ಒಂದು ಸರ್ಕಾರಗಳು ಬದಲಾಯಿತು. ಯಾಕೆ ಬದಲಾಯಿತು? ಇವರ ಒಂದು ಆಂತರಿಕ ಗೊಂದಲದಿಂದ. ಆ ರೀತಿ ಆಂತರಿಕ ಗೊಂದಲ ಆಗುತ್ತೆ ಅಂತ ಹೇಳಿ ಅಕಸ್ಮಾತ್ ಅದರಲ್ಲಿ ಯಾರಾದರೂ ಇಲ್ಲಪ್ಪ, ನಾನು ಮೆಜಾರಿಟಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ, ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಅದೇಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ನಾನಿದ್ದಾಗ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಅದರಿಂದಾಗಿ ಏನು ಬೇಕಾದ್ರೂ ಆಗ್ಬೋದು. ಅಥವಾ 112 ಜನ ಕರ್ಕೊಂಡು DK ಶಿವಕುಮಾರ್ ನಾಳೆ ಮುಖ್ಯಮಂತ್ರಿ ಆಗ್ಬೋದು, ನಮಗ್ ಗೊತ್ತಿಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅದು ಕಾಲ ಕೂಡ ಬರಬೇಕು, ಮುಂದಿನ ಇನ್ನೊಂದು ಚುನಾವಣೆ ಆಗಬೇಕು, ಬೇರೆ ಸಮಯ ಇದೆ. ಇಲ್ಲಿ ಏನ್ ಗೊತ್ತಾ, ಏಕನಾಥ ಶಿಂದೆ ಈಗ ಏಕನಾಥ ಶಿಂದೆ ಬಿಜೆಪಿ ಸರ್ಕಾರನ ಅಲ್ಲ, ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಅಥವಾ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಆಗ್ಲಿಕ್ಕೆ ಆತರ ಅಲ್ಲ. ಈಗ ಇದು ಬಹಳ ಹಾಸ್ಯ. ಒಂದೇನಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಬಿಜೆಪಿ ನಾಯಕರು ಅವ್ರು ನಿಜವಾಗ್ಲೂ ಈ ಲೋಕಸಭಾ ಚುನಾವಣೆ ಮಾಡ್ತಾ ಇದ್ದಾರಂತ ಈ ಮಾತುಗಳಿಂದ ಬರ್ತದೆ. ಲೋಕಸಭಾ ಚುನಾವಣೆ ಮಾಡ್ತಾ ಇದ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ, ಅಬ್ಕಿ ಬಾರ್ 400 ಪಾರ್, ನಾವು ಇವರು ಪ್ರಧಾನಮಂತ್ರಿ ಆಗ್ತಾರೆ, ಇವರು ಗೃಹ ಮಂತ್ರಿ ಆಗ್ತಾರೆ ಅಂತ ಚರ್ಚೆ ಮಾಡಬೇಕಾಗಿತ್ತು. ನಾವು ಈ ಯೋಜನೆಗಳನ್ನ ಕೊಡ್ತೀವಿ ಅಂತ ಚರ್ಚೆ ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ ಸರ್ಕಾರ ಬಿದ್ದೋಗುತ್ತೆ, ನಾವು ನಮ್ಮನ್ನ ಸಹಾಯ ಕೇಳಿದ್ದಾರೆ ಬಿಜೆಪಿ ನಾಯಕರು. ಏನು ವಿಪರ್ಯಾಸ ರೀ, ನೀವು ಬಿಜೆಪಿ ಎಂತ ದುಸ್ಥಿತಿಗೆ ಹೋಗಿದ್ದೀರಾ ನೀವು ಅಂದ್ರೆ. ಕೇಳಿ, 136 ಶಾಸಕರು ಪ್ಲಸ್ 3 ಜನ ಇಂಡಿಪೆಂಡೆಂಟ್ 139 ಇರ್ತಕ್ಕಂಥದ್ದು. ಅವ್ರು ಇಲ್ವಲ್ಲ, ಈಗ ಜನಾರ್ದನ್ ರೆಡ್ಡಿ ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಆಯ್ತು, ಒಬ್ರು ನಿಮ್ ಜೊತೆ ಸೇರ್ಕೊಂಡ್ಬಿಟ್ಟು ಪುಟ್ಸ್ವಾಮಿ ಗೌಡ್ರು ಇಲ್ಲಿ ಆಯ್ತು. 136 ಶಾಸಕರು 136 ಶಾಸಕರ್ತಕ್ಕಂಥ ಅಭೂತಪೂರ್ವವಾದಂಥ ಬೆಂಬಲ ಇರತಕ್ಕಂಥ ಶಾಸಕರನ್ನ ಸರ್ಕಾರವನ್ನ ನೀವು ಬೆಳೆಸ್ಲಿಕ್ಕೆ ಸಾಧ್ಯನಾ? ಇಂತಹ ಯೋಚನೆಗಳನ್ನ ನೀವು ಬಿಡಬೇಕು. ಕೇಂದ್ರ ಸರ್ಕಾರದಿಂದ ಏನು ರಾಜ್ಯಕ್ಕಾಗುತ್ತೆ, ಏನು ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕೊಡುಗೆ. ಈಗ ನೀವು ಹೇಳಿದ್ರು ಏನೋ ಶಾಸಕರು ಅಸಮಾಧಾನದಲ್ಲಿದ್ದಾರೆ, ನಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ ಅಂತ. ಅಸಮಾಧಾನದಲ್ಲಿ ಇದ್ರು ಯಾವಾಗ 2023 ಮೇನಲ್ಲಿ ಯಾಕಿದ್ರು? ನೀವು ಖಾಲಿ ಖಜಾನೆ ಕೊಟ್ಟೋಗಿದ್ರಿ ನಮ್ಗೆ. ಎಲ್ಲ ಬರಿ ಖಜಾನೆಯನ್ನ ಖಾಲಿ ಮಾಡಿ ಲೂಟಿ ಮಾಡಿ ನಮ್ಗೆ ಖಾಲಿ ಖಜಾನೆ ಕೊಟ್ಟೋಗಿದ್ರಿ. ಹಂಗಾಗಿ ಆ ಸಮಯದಲ್ಲಿ ಅಸಮಾಧಾನದಲ್ಲಿದ್ರು. ಇವತ್ತು ಬಿಜೆಪಿ ಶಾಸಕರು 100 ಕೋಟಿ ರೂಪಾಯಿ ಅನುದಾನ ಹೋಗಿದ್ದೀರಿ. ಇವತ್ತು ನೀವು ಕಳೆದ 4 ತಿಂಗಳು ನೀವು ನೋಡಿ, ಬಿಜೆಪಿ ಶಾಸಕರು 100 ಕೋಟಿ ರೂಪಾಯಿ ಅನುದಾನ ಹೋಗಿದೆ, 55 ಕೋಟಿ ಅನುದಾನ ಹೋಗಿದೆ. ಮಾಹಿತಿ ಇದ್ರೆ ಕೇಳ್ಕೊಳ್ಳಿ. ಬಿಜೆಪಿ ಶಾಸಕರಿಗೆ ಬಿಜೆಪಿ ಶಾಸಕರಿಗೆ ಗ್ರಾಮೀಣಾಭಿವೃದ್ಧಿಯಿಂದ ಎಷ್ಟೋಗಿದೆ, ನಗರಾಭಿವೃದ್ಧಿ ಎಷ್ಟೋಗಿದೆ, ಸೋಷಿಯಲ್ ವೆಲ್ಫೇರ್ ಎಷ್ಟೋಗಿದೆ, ಬಿಜೆಪಿ ಶಾಸಕರಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ನನಗೆ ಗೊತ್ತಿದೆ
ನಾನು 82,000 ಕೋಟಿ ಬಿಜೆಪಿ ಶಾಸಕರ ನೀವು ಕಚೇರಿ- ರೆಕಾರ್ಡ್ ಚೆಕ್ ಮಾಡಿ. ವಿಧಾನಸಭಾ ಇವತ್ತು ಕ್ಷೇತ್ರಗಳಿಗೆ ಶ್ರೀಲಕ್ಷ್ಮಿ ಅವರೇ, 50 ಕೋಟಿ ಇವತ್ತು ಹೋಗಿದ್ದಾರೆ. ನಿಮ್ಗೆ ಮಾಹಿತಿ ಇಲ್ಲ ಅಷ್ಟೇ, ನಿಮ್ಗೆ ಮಾಹಿತಿ ಇಲ್ಲ. ಈ ಬಾರಿ ಅದು ವಿಷಯಗಳೇ ಅಲ್ಲ. ಆದ್ರೆ ನೀವು ಬಿಜೆಪಿಗರು ಏನು ಕಚ್ಕೊಳ್ತಾ ಇದ್ದೀರಾ ಅಂದ್ರೆ, ಎಂತಹ ದುಷ್ಟರಿದ್ದಾರೆ ಬಿಜೆಪಿಗರು ಅಂದ್ರೆ, ಬಿಜೆಪಿಗರು ಎಂತಹ ದುಷ್ಟರಿದ್ದಾರೆ ಅಂದ್ರೆ, ಯಾವ ಕನ್ಸಲ್ಟ್ ಇದ್ದಾರೆ, ಯಾವ ಮಾಹಿತಿ ಹಂಚ್ತಾ ಇದ್ದಾರೆ. 82,000 ಕೋಟಿ ಕೊಟ್ಟೋಗಿರೋದು ನಾವು ಎಕ್ಸಸ್. ಖಾಲಿ ಖಜಾನೆ 1.5 ಲಕ್ಷ ಕೋಟಿ ರೂಪಾಯಿ ಗುತ್ತಿಗೆದಾರರು ಕೊಟ್ಟಿಲ್ಲ ನೀವು. 1.5 ಲಕ್ಷ ಕೋಟಿ ರೂಪಾಯಿ ನಾವು ಕೊಡ್ತಾ ಇದ್ವಿ, ಇನ್ನೂ ಕೊಡಬೇಕಾಗಿದೆ. 2023 ಬಿಲ್ಲು ಇವಾಗಲೂ ಕೊಡಬೇಕಾಗಿದೆ. ಆ ತರ ದುಸ್ಥಿತಿಯಾಗಿ ನೀವು ಸರ್ಕಾರವನ್ನು ಮಾಡಿದ್ರಿ. ಇವತ್ತು ನಾವು ಎಲ್ಲಾ ಗುತ್ತಿಗೆದಾರರಿಗೆ ಹಣ ಕೊಟ್ಟು ಅಭಿವೃದ್ಧಿ ಮಾಡಿ ಗ್ಯಾರಂಟಿ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಏನ್ ಕನ್ಸ್ ಕಾಣ್ತಾ ಇದ್ದೀರಿ ನೀವು? ಒಂದ್ ಪ್ರಶ್ನೆ ಇದೆ, ನಿಮ್ಗೊಂದು ಪ್ರಶ್ನೆ ಇದೆ.